ಬನ್ನಿ ಕೂಕಣಿ ಬಿಗ್ ಬಾಸ್ ಕಂಬ. ಹೌದು ಸ್ವಾಮಿ. ಸೋ ಫಾರ್ ನನ್ನ ಲೈಫಲ್ಲಿ ನನಗೆಲ್ಲ ಸಿಕ್ಕಿದೆ. ಬಟ್ ಒಂದೇ ಒಂದು ರಿಗ್ರೆಟ್ ಏನಂದರೆ, ನನ್ನ ಅಪ್ಪ ಹತ್ರ ಮಾತಾಡಿದೆ 3 ವರ್ಷ ಆಗಿದೆ. ನನಗೂ ತುಂಬ ಕೋಪ ಇತ್ತು, ಅಪ್ಪಗೂ ತುಂಬ ಕೋಪ. ಆಬ್ವಿಯಸ್ಲಿ ನನಗೆ ಅವರಿಂದನೇ ಆ ಕೋಪದ ಗುಣ ಬಂದಿರೋದು. ಬಟ್ ಅವಾಗ ಟೈಮ್ ಆಗಿತ್ತು. ಇವಾಗ ನೆನೆಸ್ಕೊಂಡ್ರೆ ನನಗೂ ಅನ್ಸುತ್ತೆ ಆ ಥರ ಮಾಡಬಾರ್ದಿತ್ತೇನೋ. ಮೇ ಬಿ ಐ ಶುಡ್ ಹ್ಯಾವ್ ಸ್ಪೋಕನ್. ಇಫ್ ಐ ಕುಡ್ ಟೆಲ್ ಹಿಮ್ ಸಮಥಿಂಗ್, ಅಪ್ಪ ನೀವು ಇದನ್ನು ನೋಡ್ತಾ ಇದ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಐ ಲವ್ ಯು, ಐ ಮಿಸ್ ಯು, ಐ ಆಮ್ ಸೋ ಸಾರಿ ಪಾ. ಸಾರಿ ಐ ಕಾಂಟ್. ಎಷ್ಟು ಹಾರ್ಟ್ ಟಚಿಂಗ್ ಇದ್ದಿತ್ತಲ್ಲ ಅವಳ ಸ್ಟೋರಿ. ಎಂತಾಯ್ತಮ್ಮ, ನಿಂಗೆಂತ ಮಾಡೋ ಬೇರೆ ಕೆಲಸ ಇಲ್ಯಾ? ಅವಕ್ಕಂತೂ ಮರ್ಯಾದೆ ಇಲ್ಲ. ಅವಳಂತ ಇಷ್ಟು ವರ್ಷ ದನ ಮಿಸ್ಕೊಂಡಿದ್ದಾಳ ಅಂಬ್ರ, ಅಪ್ಪನೊಟ್ಟಿ ಮಾತಾಡದೆ ಇಪ್ಪಕ್ಕೆ. ಈಗ ಶೋ ಬಂದ್ರ ಗತಿಗೆ ಅವಳಿಗೆ ಪ್ರೀತಿ ಉಕ್ಕಿ 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 ಹರಿದತ್ತಂಬ್ರ. ಎಂತ ಅಟೆನ್ಷನಿಗೋಸ್ಕರ ನೀವು ಮಕ್ಕಳಿದ್ರಿ ಅಲ್ಲ, ಅಪ್ಪ ಅಮ್ಮನ ಮಾರ್ಕೊಂಡು ತಿಮ್ಕು ರೆಡಿ ಇರ್ತ್ರಿ. ಯಪ್ಪ ಒಂದು ಯಾಸ ಮಾಡ್ದಳ ಯಪ್ಪ ಬಿಲಾಸ್ ಬಿಟ್ಟು ಹೊಯ್ದಳವಳು. ನಾನವಳ ಅಪ್ಪ ಇದ್ದಿರಿತ್ತಲ್ಲ, ಈ ವಿಡಿಯೋ ಕಂಡ್ರ ಮೇಲೆ ಜೂಮ ನೀಡಿ ಮಾತಾಡ್ಸ್ತಿರ್ಲ ಅವಳನ್ನ. ಅಲ್ಲ ಅಮ್ಮ, ನಂಗೆ ಒಂದೊಂದ್ಸತಿ ನೀವು ಥಿಂಕ್ ಮಾಡೋದು ಕಂಡ್ರಿತ್ತಲ್ಲ, ಮೈಂಡೇ ಬ್ಲೋ ಆಯ್ ಹೊತ್ತು. ನೀವೊಂದು ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ಬಿಗ್ ಬಾಸಿಗೆ ನೀವು ಸಜೆಷನ್ಸ್ ಎಲ್ಲ ಕೊಡಿ ಆಯಿತಾ? ಮಸ್ತ್ ಹೆಲ್ಪ್ ಆಗ್ತವ್ರಿ. ಅದಕ್ಕೆಲ್ಲ ಪುರ್ಸೋತಿಲ್ಲ ನನಗೀಗ. ಮೀನು ಸಾರು ಮಾಡೋಕ್ಕಿತ್ತು, ಬಾ ನೀನು ಹೆಲ್ಪ್ ಮಾಡಿ.